ಜಯಪ್ರಕಾಶ್ ಶೆಟ್ಟಿ ಅವರು ಮಾತಾಡಿದ್ರು. ನನಗೆ ಬಹಳ ಸಾಮಾನ್ಯವಾಗಿ ನಾನು ಯಾವ ಭಾಷಣಗಳನ್ನು ಅಷ್ಟಾಗಿ ಮುತುವರ್ಜಿಯಿಂದ ಕೇಳಿಸ್ಕೊಳ್ಳಲ್ಲ, ಬಟ್ ಅವ್ರ ಮಾತಲ್ಲಿ ಏನೋ ಒಂದು ಅರ್ಥ ಇತ್ತು ಅಂತ ನನಗನ್ನಿಸ್ತು. ಮಾಧ್ಯಮದಲ್ಲಿ ಅವರು ಮಾತಾಡೋದಕ್ಕೂ ಇಲ್ಲಿ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇತ್ತು. ಸೊ ಸಮಾಜದ ಒಂದು ಬದ್ಧತೆಯಿಂದ ಮಾತಾಡಿದ್ರು, ಬಹಳ ಕುತೂಹಲಕರವಾಗಿ ಕೂಡ ಇತ್ತು. ಹಾಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಶ್ಲಾಘಿಸುತ್ತಾ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ ಅವರು ಇದ್ದಾರೆ, ಹಾಗೆ PN ಜಗದೀಶ್ ಅವರು, ಪ್ರಕಾಶ್ ಅವರು, ಹಾಗೆ ಎಲ್ಲ ಪದಾಧಿಕಾರಿಗಳು ಇಲ್ಲಿದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ. ಒಂದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಈಗ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಪ್ರಾಮಾಣಿಕವಾಗಿ ನಿಜವಾದ ಡ್ರಗ್ ಅಡಿಕ್ಷನ್ಸ್ ಅಲ್ಲಿ ಅಥವಾ ಸೇಲ್ ಮಾಡೋದ್ರಲ್ಲಿ ಯಾರಾದರೂ ತೊಡಗಿಸಿದ್ರೆ, ಅದರ ಮುಖ್ಯವಾಗಿ ಸೇಲ್ ಮಾಡೋದ್ರಲ್ಲಿ ತೊಡಗಿಸಿದ್ರೆ, ವೈಯಕ್ತಿಕವಾಗಿ ನಾನು ಪ್ರಾಮಾಣಿಕವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಆಯ್ತು, ನಾನು ವಕಾಲತ್ ಹಾಕೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಮ್ಮ ದೇಶ ಅನ್ನೋದು ಅಧಿಕಾರಿಗಳು ಮೊದಲು ಭ್ರಷ್ಟಾಚಾರಿಗಳಾಗೋಗಿದ್ದಾರೆ. ಭ್ರಷ್ಟಾಚಾರನ ಬಿಡ್ತೀವಿ ಅಂತ ಎಲ್ಲರೂ ಪಣ ತೊಟ್ರೆ ಈ ದೇಶಕ್ಕೆ ಡ್ರಗ್ಗೆ ಬರೋದಿಲ್ಲ. ಅಧಿಕಾರಿಗಳು ಮೊದಲು ಭ್ರಷ್ಟಾಚಾರನ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಒಂದು ವಿಚಾರ ಗೊತ್ತಿಲ್ಲ. ಮೇ ಬಿ ನಾನು ನೋಡಿರೋ ಪ್ರಕಾರ ಇಯರ್ ನಂಗೆ ನೆನಪಿಲ್ಲ. ಮುತ್ತಪ್ಪನ ಒಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟಂಗೆ ಒಂದು ಡ್ರಗ್ ಮಾಫಿಯಾ ಎಲ್ಲಿಂದ ಬರ್ತಾರೆ, ಡ್ರಗ್ ಸಪ್ಲೈ ಮಾಡ್ತಾರಲ್ಲ ಇಂಡಿಯಾಗೆ, ಅದನ್ನ ಹಿಡಿದುಕೊಟ್ಟಿದ್ದಕ್ಕೆ ಏನು ಡ್ರಗ್ ಮಾಫಿಯಾಗೆ ಸಂಬಂಧ NCB ಅವರು ಅವ್ರಿಗೆ ಒಂದು ರಿವಾರ್ಡ್ ಕೊಟ್ಟಿದ್ರು. ಅದ್ರ ವಿಚಾರ, ಅವ್ರಿಗೆ ರಿವಾರ್ಡ್ ಕೊಟ್ಟಂತ ವಿಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವ್ರನ್ನ ಬರೀ ಭೂಗತ ಲೋಕದ ದೊರೆ ಇದನ್ನ ಮಾತ್ರ ಹೇಳ್ತಾರೆ. ಆದ್ರೆ ಮುತ್ತಪ್ಪರು ಇವರು ಡ್ರಗ್ ಮಾಫಿಯಾ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ರಿವಾರ್ಡ್ ಕೊಟ್ಟಿದ್ರು ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ನಾಯಕರೇ ಅವತ್ತಿನ ಕಾಲಕ್ಕೇನೆ ಡ್ರಗ್ ಮಾಫಿಯಾ ಹಿಡಿದುಕೊಟ್ಟಂತ ಕೆಲಸ ಮಾಡಿದ್ರು. ಅದ್ರ ಕಾಪಿ ನನ್ನ ಹತ್ರ ಇದೆ. ಮೇ ಬಿ ಅದು ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ. ಅವರು ಬರೀ ಅವ್ರನ್ನ ಮಾಧ್ಯಮದವರು ಬರೀ ಭೂಗತ ಲೋಕದ ದೊರೆ, ಅಂಡರ್ ವರ್ಲ್ಡ್ ಡಾನ್, ಹಾಗೆ ಹೀಗೆ ಅಂತ ಅಷ್ಟೇ ಹೇಳ್ತಾರೆ. ಅದೇ ಅವ್ರು ಮಾಡಿದಂತ ಕುಕ್ಕೆ ಸುಬ್ರಹ್ಮಣ್ಯ ಬ್ರಹ್ಮರಥ ಕೊಟ್ರು, ಪುತ್ತೂರು ಮಹಾಲಿಂಗೇಶ್ವರನ್ಗೆ ಬ್ರಹ್ಮರಥ ಕೊಟ್ರು, ಸೋಮೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥ ಕೊಟ್ರು, ಡ್ರಗ್ ಮಾಫಿಯಾನ ಹಿಡ್ಕೊಟ್ರು. ಅದೇ ಹಾಗೆ ಎಷ್ಟೋ ಹೆಲ್ತ್ ಕ್ಯಾಂಪ್ಸ್ ನ ಮಾಡಿದ್ರು, ಕನ್ನಡ ಪರ ಹೋರಾಟ ಮಾಡಿದ್ರು, ಏಕರೂಪ ಸಮಾನ ಶಿಕ್ಷಣ ಮಾಡಿದ್ರು, ಎಷ್ಟೋ ಜನ ನಿರಾಶ್ರಿತರಿಗೆ ಆಶ್ರಯ ಕೊಟ್ರು. ಇದನ್ನೆಲ್ಲ ಹೇಳೋದಿಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ವಿಚಾರವಾಗಿ ನಾವು ಕೂಡ ಅವರ ಹಾದಿಯಲ್ಲಿ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾವು ನಿಜವಾಗ್ಲೂ ಭವಿಷ್ಯದಲ್ಲಿ ಹೋರಾಟ ಮಾಡಬೇಕಾಗಿರೋದು, ನಿಜವಾಗಿಯೂ ಹೇಳಬೇಕು ಅಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟಾಚಾರಿಗಳ ವಿರುದ್ಧ. ಅದರ ಹೋರಾಟ ಮಾಡುವಂತ ದಿವಸ ಮುಂದೆ ಬರಲಿ ಅಂತ ಹೇಳ್ತಾ, ಈ ಡ್ರಗ್ ವಿಚಾರದಲ್ಲಿ ಯಾವತ್ತಿಗೂ ಕೂಡ ಹೋಗಬೇಡಿ. ಅದು ಖಂಡಿತವಾಗಿಯೂ ಅದು ಒಳ್ಳೇದಲ್ಲ. ಜಯಪ್ರಕಾಶ್ ಶೆಟ್ಟಿ ಅವರು ಈಗ ಆಲ್ರೆಡಿ ಮಾತಾಡಿದ್ರೆ, ಹಾಗೆ ನಮ್ಮ ಪೊಲೀಸ್ ಅಧಿಕಾರಿಯವರು ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಹಾಗಾಗಿ ನಾನು ಇನ್ನೇನು ಹೇಳುವಂಥದ್ದಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಕನ್ನಡವನ್ನ, ಕನ್ನಡಿಗರನ್ನ ಒಂದು ಸರಿಯಾದ ದಾರಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ, ಹಲವಾರು ಜನ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ. ಅವ್ರಿಗೆ ಮಾತ್ರ ಒಂದು ಹೇಳ್ತೀನಿ, ಕಾಲೇಜ್ ತನಕ ಆಗ್ಲೇ ಡ್ರಗ್ ಮಾಫಿಯಾ ತುಂಬಾ ಬಂದಿದೆ. ಆಸ್ ಎ ಲಾಯರ್ ಆಗಿ ನಾನು ಕೂಡ ಎಷ್ಟೋ ಕೇಸಸ್ನ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಬಹಳ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. ಜೊತೆಗೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಕೂಡ ಕೇರ್ಫುಲ್ ಆಗಿರಿ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.